ನಮಗೆ ಪ್ಯಾರಲೈಸಿಸ್ ಅಟ್ಯಾಕ್ ಆಗಿರಬಹುದು. ಇದನ್ನು ನಾವು ಹೆಂಗೆ ತಿಳ್ಕೊಬೇಕು? ನಮ್ಮದು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಥವಾ ಮಸಲ್ಸ್ದು ಮೂಮೆಂಟ್ಸ್ ಇವು ಒಮ್ಮಿಗಿಲೇ ಬಂದಾಗ್ಬೋದು. ಅಂದರೆ ನಮ್ಗೆ ಒಮ್ಮಿಂದೊಮ್ಮೆಲೆ ಕಣ್ಣು ಕಾಣಿಸೋದು ಬಂದಾಗ್ಬೋದು, ಒಮ್ಮಿಂದೊಮ್ಮೆಲೆ ಕಿವಿ ಕೇಳಿಸೋದು ಬಂದಾಗ್ಬೋದು, ಒಮ್ಮಿಂದೊಮ್ಮೆಲೆ ಮೂಗಿಂದ ವಾಸನೆ ಬಂದಾಗ್ಬೋದು, ಒಮ್ಮಿಂದೊಮ್ಮೆಲೆ ನಾಲಿಗೆ ಟೇಸ್ಟು ಅಥವಾ ಮೂಮೆಂಟ್ ಅದು ಒಮ್ಮಿಂದೊಮ್ಮೆಲೆ ಸ್ಟಾಪ್ ಆಗ್ಬೋದು, ಅಥವಾ ಚರ್ಮದಿಂದ ಸೆನ್ಸೇಷನ್ ಒಮ್ಮಿಂದೊಮ್ಮೆಲೆ ಸ್ಟಾಪ್ ಆಗ್ಬೋದು, ಅಥವಾ ಯಾವುದಾದ್ರೂ ಸ್ಪೆಸಿಫಿಕ್ ಭಾಗದ ಮೂಮೆಂಟ್ಸ್ ಕೈದಿರ್ಬೋದು, ಕಾಲಿದ್ದಿರ್ಬೋದು, ಅಥವಾ ದೇಹದ ಕೆಳಗಡೆ ಭಾಗ, ದೇಹದ ಮೇಲ್ಗಡೆ ಭಾಗ ಇದು ಒಮ್ಮಿಂದೊಮ್ಮೆಲೆ ಸ್ಟಾಪ್ ಆಯಿತು ಅಂತಂದ್ರೆ ನಮ್ಗೆ ಪ್ಯಾರಲೈಸಿಸ್ ಅಟ್ಯಾಕ್ ಆಗಿರಬಹುದು. ಹೀಗೆ ನಾವು ತಿಳ್ಕೊಬೇಕು.